ವೆಲ್ಕಮ್ ಬ್ಯಾಕ್. ರಾಜ್ಯಾದ್ಯಂತ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇದೆ. ಪರೀಕ್ಷೆಗೆ ಬೇಕಾದಂತಹ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ ಕೆಇಎ. ಮೂರು 3991 ಹುದ್ದೆಗೆ ಪರೀಕ್ಷೆ ನಡೀತಾ ಇರೋದು. 4,54,532 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ರಾಜ್ಯಾದ್ಯಂತ 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ ಎಲ್ಲೆಡೆ ಈ ಪರೀಕ್ಷೆ ನಡೆಯುತ್ತೆ. ಸಂಜೆ 4ರಿಂದ 5:30ರವರೆಗೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರುತ್ತೆ. ವೆಬ್ಕಾಸ್ಟಿಂಗ್ ಮೂಲಕ ಪರೀಕ್ಷಾ ಅಕ್ರಮ ತಡೆಗಟ್ಟುವುದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕೆಇಎ ಕಮಾಂಡ್ ಸೆಂಟರ್ ಸ್ಥಾಪನೆ ಮಾಡಿಕೊಂಡಿದೆ. ಎಲ್ಲ ಪರೀಕ್ಷಾ ಕೊಠಡಿಗಳ ಮಾನಿಟರಿಂಗ್ ಮಾಡಲಾಗುತ್ತೆ. ಬೆಂಗಳೂರಲ್ಲಿ 149 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಬೆಂಗಳೂರು, ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಪರೀಕ್ಷಾ ಕೇಂದ್ರಗಳ ಮೇಲೂ ನಿಗಾ ಇಡಲಾಗಿದೆ. ಬೆಂಗಳೂರಿನ ಕಮಾಂಡ್ ಸೆಂಟರ್ನಿಂದಲೇ ಎಲ್ಲ ಜಿಲ್ಲೆಗಳ ಮೇಲೂ ನಿಗಾ ಇಡಲಾಗುತ್ತೆ. ಉಳಿದ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದ ಜೊತೆಗೆ ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿರುತ್ತೆ. ಇನ್ನು ಪರೀಕ್ಷಾ ಕೇಂದ್ರದ ಒಳಗಡೆಗೆ ಮೊಬೈಲು, ಬ್ಲೂಟೂತ್, ವಾಚು, ಕ್ಯಾಲ್ಕುಲೇಟರ್ ಇದೆಲ್ಲವನ್ನ ಕೂಡ ನಿಷೇಧಿಸಲಾಗಿದೆ. ಯಾವುದೇ ರೀತಿ ಮೆಟಲ್ ವಸ್ತುಗಳನ್ನು ಅಭ್ಯರ್ಥಿಗಳು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು, ರಾಜ್ಯ ತಗೊಳ್ಳಿ ಅಥವಾ ಕೇಂದ್ರ ತಗೊಳ್ಳಿ, ಕೇಂದ್ರ ನಡೆಸುವಂತಹ ಪರೀಕ್ಷೆಗಳಿರ್ಬೋದು, ರಾಜ್ಯ ನಡೆಸುವಂತಹ ಪರೀಕ್ಷೆಗಳಿರ್ಬೋದು, ಎಲ್ಲಿ ನೋಡಿದ್ರು ಬರೀ ಅಕ್ರಮದ ವಾಸನೆನೆ, ಭ್ರಷ್ಟಾಚಾರವೇ. ಯಾವ ಪರೀಕ್ಷೆಗಳು ಕೂಡ ಒಂದು ಕಾಮನ್ ಕಂಪೋಸ್ಡ್ ಆಗಿ ಪರೀಕ್ಷೆಗಳು ನಡೆದಿರುವಂತಹ ಎಕ್ಸಾಂಪಲ್ಗಳು ಇತ್ತೀಚೆಗೆ ಬಹಳ ಕಡಿಮೆ. ಅಂಥದ್ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳು ನಡೀತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಸುಷ್ಮಿತಾ? ಎಸ್ ಸಿಂಧೂರ, ಇವತ್ತು ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ಲಿಖಿತ ಪರೀಕ್ಷೆ ನಡೀತಾ ಇರುವಂತದ್ದು. ಈ ಒಂದು ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಇದೆ. ಹೀಗಾಗಿ ಪರೀಕ್ಷೆಗೆ ಬೇಕಾದಂತಹ ಸಕಲ ರೀತಿಯ ತಯಾರಿಗಳನ್ನು ಕೂಡ ಕೆಇಎ ಮಾಡ್ಕೊಂಡಿರುವಂತದ್ದು. ಸದ್ಯ ನಾನಿವಾಗ ಮಲ್ಲೇಶ್ವರಂ 18th ಕ್ರಾಸ್ ನಲ್ಲಿರುವಂತಹ ಗೌರ್ಮೆಂಟ್ PU ಕಾಲೇಜ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಪರೀಕ್ಷೆಗೆ ಬೇಕಾದಂತಹ ಸಕಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟು ಈ ಬಾರಿ 3,991 ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸರಿಸುಮಾರು 4,54,000ಕ್ಕೂ ಅಧಿಕ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಅಕ್ರಮ ಆಗಬಾರದು ಅನ್ನುವಂತಹ ಕಾರಣದಿಂದಾಗಿ ಬೇಕಾದಂತಹ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವೆಬ್ ಕಾಸ್ಟಿಂಗ್ ಮೂಲಕ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆಗೆ ಎಕ್ಸಾಮ್ ನಡೀತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಅಕ್ರಮಗಳಾಗತ್ತೆ. ಸೊ ಹೀಗಾಗಿ ಪ್ರಮುಖವಾಗಿ 8 ಕಡೆಗಳಲ್ಲಿ, ಬೆಂಗಳೂರು ಸೇರಿದಂತೆ 8 ಕಡೆಗಳಲ್ಲಿ ಕಮಾಂಡ್ ಸೆಂಟರ್ ಅನ್ನ ಕೆಇಎ ನಿರ್ಮಾಣ ಮಾಡಿರುವಂತದ್ದು. ಬೆಂಗಳೂರಲ್ಲಿ ಒಟ್ಟು 149 ಪರೀಕ್ಷಾ ಕೇಂದ್ರಗಳಿದೆ. ರಾಜ್ಯಾದ್ಯಂತ ಸರಿಸುಮಾರು 884 ಪರೀಕ್ಷಾ ಕೇಂದ್ರಗಳಿರುವಂತದ್ದು. ಹೀಗಾಗಿ ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲೂ ಕೂಡ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ. ಜೊತೆಗೆ ಬರುವಂತಹ ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ ಚೆಕ್ ಮಾಡಲಾಗುತ್ತೆ. ಸದ್ಯ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಟ್ಟಿರುವಂತದ್ದು. ಪರೀಕ್ಷೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಎಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ, ಜೊತೆಗೆ ಒಟ್ಟು 8 ಬೆಲ್ಗಳಾಗುತ್ತೆ. 8 ಬೆಲ್ಗಳ ಸಮಯವನ್ನು ಕೂಡ ಇಲ್ಲಿ ತಿಳಿಸಿರೋದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಇಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಿದೆ. ಹಾಗೆ ಪರೀಕ್ಷೆಗೆ ಬರುವಂತಹ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಯಾರು ಕೂಡ ಫುಲ್ ಸ್ಲೀವ್ಸ್ ಶರ್ಟ್ ಆಗಿರಬಹುದು, ಫುಲ್ ಸ್ಲೀವ್ಸ್ ಡ್ರೆಸ್ಸಸ್ ನ ಹಾಕಬಾರ್ದು. ಜೊತೆಗೆ ಐ ಹೀಲ್ ಸ್ಲೀವ್, ಇನ್ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಅವರು ಪರೀಕ್ಷಾ ಕೊಠಡಿ ಒಳಗೆ ಕೊಂಡೊಯ್ಯಬಾರದು. ಇದ್ರ ಜೊತೆಗೆ ಬರುವಂತಹ ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ ಚೆಕ್ ಮಾಡಲಾಗುತ್ತೆ. ಜೊತೆಗೆ ಯಾರೆಲ್ಲ ಹಿಜಾಬ್ ಆಗಿರಬಹುದು ಅಥವಾ ಬುರ್ಕಾ ಹಾಕೊಂಡು ಬರುವಾಗಿರ್ಬೋದು, ಬುರ್ಕವನ್ನ ತೆಗೆಸ್ತಾರೆ, ಹಿಜಾಬ್ನ ಫುಲ್ ಸಂಪೂರ್ಣವಾಗಿ ಚೆಕ್ ಮಾಡಿ ಕಳಿಸಲಾಗುತ್ತೆ. ಜೊತೆಗೆ ಮಂಗಳಸೂತ್ರ, ಕಾಲುಂಗುರ ಹೊರತುಪಡಿಸಿ ಇನ್ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ರೀತಿ ಮೆಟಲ್ ಆಗಿರಬಹುದು. ಆಲ್ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.